ಅಧ್ಯಕ್ಷರೇ, ಅತಿಥಿಗಳೇ, ಸುತ್ತ ಮೊದಲನೆಯದಾಗಿ ಪ್ರಥಮ PUC ಮತ್ತು ಪ್ರಥಮ BA ಮತ್ತು BCom ವಿದ್ಯಾರ್ಥಿಗಳಿಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೀನಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಮರಳಿ ಅಂದ್ರೆ ಜಸ್ಟ್ ನಾವು ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಜಸ್ಟ್ ಮುತ್ತಿಯ ಹೆಗಲ ಏರಿಸಿ ನೂರಾರು ಕನಸುಗಳ ಸಾಗರವ ಹೊತ್ತು ಜ್ಞಾನವಾರಿಸಿ ಬಂದ ಯಾತ್ರಿಕರ ನೀವು. ವಿಧಾನಸೌಧ ಇದೆ ಅಂತ ನಮ್ಗ ಗೊತ್ತಿರ್ಲಿಲ್ಲ. ಏನು ವಿಧಾನಸೌಧದಿಂದ ನಿಮ್ಗ ಸಂಸ್ಥೆ ಅಷ್ಟೇ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಒಂದು ಉತ್ತಮವಾಗಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಕೆಲವು ಡಿಗ್ರಿ ಸ್ಟೂಡೆಂಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಟೀಚರ್ಸ್ ಜೊತೆಗೆ ಅಡ್ಜಸ್ಟ್ ಆಗಕ್ಕಾಗ್ಲಿ, ಅಥವಾ ನಿಮ್ಗೆ ಒಂದು ಭಾಷೆ ಲ್ಯಾಂಗ್ವೇಜ್ ಯಾವ್ದಾದ್ರೂ ಕಷ್ಟ ಆಗ್ತಿತ್ತು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ನಿಮಗೆ ಸ್ವಲ್ಪ ಟೈಮ್ ತಗೊಳತ್ತೆ. ಅದ್ರ ಮಧ್ಯೆ ನೀವು ಬೇರೆ ಬೇರೆ ಒಂದು ಏರಿಯಾಗಳಿಂದ ಬಂದಿರ್ತೀರಿ. ನೀವು ಬೆಳೆದಿರ್ತಕ್ಕಂಥ ಪ್ಲೇಸ್ ಒಂದೇ ತರ ಇರಲ್ಲ, ಬೇರೆ ಬೇರೆಯಿಂದ ಬಂದಿರ್ತೀರಿ. ನಿಮ್ಮ ಭಾಷೆಯಲ್ಲಿ ಆಗಲಿ, ನಿಮ್ಮ ಒಂದು ನಡವಳಿಕೆಯಲ್ಲಿ ಆಗಲಿ ಸಾಕಷ್ಟು ಜನ ಹೋರಾಟಕ್ಕ ಬರೀ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಆದ್ರೆ ಅವರು ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್. ಯಾಕಂತಂದ್ರೆ ಹೋರಾಟದಿಂದ ಬದಲಾಯಿಸಕ್ ಆಗದೆ ಇರೋದನ್ನ ನಾವು ವಿಧಿಯಿಂದ ಬದಲಾಯಿಸಬಹುದು ಅಂತಕ್ಕಂಥದ್ದು ಅವರಿಗೆ ತಿಳಿದಿತ್ತು. ಆದ್ರಿಂದ ನೀವು ಓದ್ಬೇಕಾದ್ರೆ ಆ ಸಂಸ್ಥೆಯನ್ನ ಯಾವುದೇ ಒಂದು ವಸ್ತುಗಳನ್ನಾಗಲಿ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಪ್ರತಿಯೊಂದು ಸ್ಟೂಡೆಂಟ್ಸ್ ನ ಒಂದು ಕರ್ತವ್ಯ ಆಗಿರುತ್ತೆ. ಯಾರೇ ಶಿಕ್ಷಕರಾಗ್ಲಿ, ಮ್ಯಾನೇಜ್ಮೆಂಟ್ ಅವರಾಗ್ಲಿ ಹೇಳ್ತಕ್ಕಂತ ಒಂದು ಅವಶ್ಯಕತೆ ಬರಬಾರದು. ಅದು ಈಗ ನೀವು ಆರಂಭದಲ್ಲಿ ಇದ್ದೀರಿ, ಕೆಲವೊಂದು ತಪ್ಪುಗಳಾಗ್ತವೆ, ಬಟ್ ಅವು ಮುಂದೆ ನೀವು ಆಗದಂತೆ ಆಗಲಿ ಸ್ವಲ್ಪ ತಿದ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲಾ ತರದ ಒಂದು ಅವಕಾಶಗಳು ಇದಾವೆ. ಪಾಠೋಪಕರಣಗಳಾಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಎಲ್ಲ ತರ ಒಂದು ನಿಮ್ಗೆ ಶಿಕ್ಷಣದ ಸೌಲಭ್ಯ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಅಲ್ಲಿ ಓಲ್ಡ್ ವಿದ್ಯಾರ್ಥಿಗಳೆಲ್ಲ ಬಂದ್ಬಿಟ್ಟು ಅವರ ಒಂದು ಮಾತಿನಲ್ಲಿ ಯಾವ ತರ ಒಂದು ಶಿಕ್ಷಣವನ್ನು ಪಡ್ಕೊಂಡು ಹೋಗಿದ್ರು, ಮತ್ತೆ ಅವರ ಜ್ಞಾನವನ್ನ ಬಂದು ಅವರು ಯಾವ ತರ ಇಲ್ಲಿ ಹೇಳ್ಕೊಂಡ್ರು ಅನ್ನೋದು ಅವರ ಮಾತುಗಳಲ್ಲಿ ನಾವು ಅರ್ಥ ಆಯ್ತು. ಆದ್ರಿಂದ ನಮ್ಗೆ ಏನ್ ತಿಳಿತು ಅಂತಂದ್ರೆ ಇಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂತ ನಾವು ಅನ್ಕೊಂಡಿದೀವಿ. ನಿಮಗೂ ಕೂಡ ಗೊತ್ತಿರುತ್ತೆ, ಬೇರೆ ಎಲ್ಲ ಕಡೆ ಎಲ್ಲ ಕಾಲೇಜಲ್ಲಿ ನೀವು ಓದಿರ್ತೀರಿ. ನಾವು ಸಾಕಷ್ಟು ಕಾಲೇಜುಗಳಲ್ಲಿ ವರ್ಕ್ ಮಾಡಿದೀವಿ. ಆದ್ರೆ ಎಕ್ಸ್ಟ್ರಾ ಕೇರ್ ಶಿಕ್ಷಕರಿಗೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಬಗ್ಗೆ ಒಂದು ವೃತ್ತಿಯಲ್ಲೇ ಬಂದ್ಬಿಟ್ಟಿರ್ತಾವೆ. ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡೇ ಅವರು ಪಾಠ ಮಾಡ್ತಿರ್ತಾರೆ. ಆದ್ರೂ ಕೂಡ ಮ್ಯಾನೇಜ್ಮೆಂಟ್ ಅವರು ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಅವರು ಇನ್ನೂ ಸ್ವಲ್ಪ ಜವಾಬ್ದಾರಿಯನ್ನ ಕೊಡ್ತಾರೆ ಶಿಕ್ಷಕರಿಗೆ. ಅದು ನಿಮ್ಮ ಒಂದು ನಿಮ್ಮ ಭವಿಷ್ಯ ದೃಷ್ಟಿಯಿಂದ ಮತ್ತೆ ನಿಮ್ಮ ಒಂದು ಮುಂದಿನ ಒಂದು ವ್ಯಕ್ತಿತ್ವ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ಕೇರ್ ಅನ್ನು ತಗೊಳ್ತಾರೆ. ಮತ್ತು ಶಿಕ್ಷಕರಿಗೆ ಕೂಡ ಅಷ್ಟೇ ಜವಾಬ್ದಾರಿಗಳನ್ನ ಕೊಡ್ತಕ್ಕಂತ ಒಂದು ಸಂಸ್ಥೆ ಅಂತಂದ್ರೆ ಅದು MMS ಅಂತ ನಾನು ಅನ್ಕೊಳ್ತೀನಿ. ಈ ವಿದ್ಯೆ ಜಸ್ಟ್ ನೀವು ಮಾರ್ಕ್ಸ್ಗೋಸ್ಕರ ಆಗಲಿ ಪಡ್ಕೊಂಡು ಮುಂದೆ ಒಂದು ಡಿಗ್ರಿ ತಗೊಂಡು ಹೋಗ್ತಕ್ಕಂಥದ ಆಗಲಿ ಅಷ್ಟೇ ಅಲ್ಲ. ಇದು ಏನಂದ್ರೆ ನಿಮ್ಮ ಇದ್ರ ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವ ಕೂಡ ನೀವು ಬೆಳೆಸ್ಕೋಬೇಕಾಗಿರುತ್ತೆ. ಈ ಒಂದು ವಿದ್ಯೆನ ನೀವು ಯಾವ ತರ ಪಡ್ಕೋಬೇಕು ಅಂತಂದ್ರೆ ಅದರಲ್ಲೇ ನೀವು ಆಳವಾಗಿ ಹಾರ್ಡ್ ವರ್ಕ್ ಅನ್ನ ಮಾಡಬೇಕು. ವಿದ್ಯಾರ್ಥಿಗಳು ಶಿಕ್ಷಕರ ಒಂದು ಮಾತುಗಳನ್ನ ಕೇಳಬೇಕು ಮತ್ತು ಮ್ಯಾನೇಜ್ಮೆಂಟ್ ಅವರ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಯಾಕಂದ್ರೆ ಅಂತ ಒಂದು ಉತ್ತಮವಾದ ಮಾರ್ಗದರ್ಶನ ಕೊಡ್ತಕ್ಕಂತ ಸಂಸ್ಥೆಯಲ್ಲಿ ನೀವು
ಅಧ್ಯಯನ ಮಾಡ್ತಾ ಇದ್ರಿ ಅಂತಂದ್ರೆ ಅದು ನಿಮ್ಮ ತಂದೆ ತಾಯಿಯ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದರೆ ನಿಮ್ಮ ಜಸ್ಟ್ ನಿಮ್ಮ ಓದ ಬರ ಮಾತ್ರ ಅಲ್ಲ, ನಿಮ್ಮ ವ್ಯಕ್ತಿತ್ವ ಕೂಡ ಬೆಳೆಸ್ತಕ್ಕಂತ ಸಂಸ್ಥೆ ಇದು ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ ವಿದ್ಯಾರ್ಥಿಗಳು ಇವತ್ತು ಈ ಮುಂದೆ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇನ್ನು ಮುಂದಿನ ವಿದ್ಯಾರ್ಥಿಗಳು ಕೂಡ ಇಂತಹ ವಿದ್ಯಾರ್ಥಿಗಳ ಸಾಧನೆಗಳನ್ನ ಸ್ಮರಿಸುತ್ತಾ ನೀವು ಕೂಡ ಇದಕ್ಕಿಂತ ಎತ್ತರವಾಗಿರ್ತಕ್ಕಂತ ಸ್ಥಾನದಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂತ ಬಹುಮಾನಗಳನ್ನ ಕಾಣಿಕೆಗಳನ್ನ ಪಡಿತಾ ಇರ್ರಿ ಅಂತ ಆಶಿಸ್ತಾ, ಇನ್ನು ಈಗ ಹೊಸದಾಗಿ ಬಂದಿರ್ತಕ್ಕಂತ ವಿದ್ಯಾರ್ಥಿಗಳು ಇಲ್ಲಿ ಇರ್ತಕ್ಕಂತ ಅತ್ಯುತ್ತಮವಾಗಿರ್ತಕ್ಕಂತ ಪರಿಸರದಲ್ಲಿ ಉತ್ತಮವಾಗಿರ್ತಕ್ಕಂತ ಒಂದು ಶಿಕ್ಷಣವನ್ನ ನೀವೆಲ್ಲರೂ ಪಡೆದುಕೊಳ್ಳಿ ಅಂತಾನು ಕೂಡ ಆಶಿಸ್ತಾ ನನ್ನ ಈ ಒಂದು ಅನಿಸಿಕೆಗೆ SLC ವರೆಗೂ ಬಹಳಷ್ಟು ಸಬ್ಜೆಕ್ಟ್ ಗಳನ್ನ ಓದಿರ್ತೀರಿ, ಎಲ್ಲಾ ವಿಷಯಗಳಲ್ಲಿ ನಾಲೆಜ್ ತಗೊಂಡಿರ್ತೀರಿ. ಆದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವು ಏನಾಗ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಆ ಬುನಾದಿ ಏನು ಪಡ್ಕೊಳ್ಳಕ್ಕೆ ಬಂದಿದ್ದೀರಲ್ಲ ಅದೇ PUC. ನೀವು ಸ್ಕೂಲಿಂದ ನಾವು ಕಾಲೇಜಿಗೆ ಬಂದ್ವಿ, ನಾವು ತುಂಬಾ ದೊಡ್ಡವರಾದ್ವಿ, ನಾವು ಕಾಲೇಜಿನ ಕುಮಾರರಾದ್ವಿ ಅಂತ ಅನ್ಕೊಂಡು ನೀವು ಸರ್ವತಂತ್ರ ಸ್ವತಂತ್ರರು ಅಂತ ತಿಳ್ಕೊಂಡು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡದೆ ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನ ಪಡ್ಕೊಂಡು ಈ ನಿಮ್ಮ ದಿನಗಳನ್ನ, ನಿಮ್ಮ ಕಾಲೇಜಿನ ದಿನಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಸಂಸ್ಕೃತ ಶ್ಲೋಕವನ್ನ ಉಲ್ಲೇಖಿಸಿ ಅದರ ಅರ್ಥವನ್ನ ಹೇಳಿ, ಸಮಯದ ಅಭಾವ ಇರೋದ್ರಿಂದ ನಾನು ಕೂಡ ಬೇಗನೆ ನನ್ನ ಮಾತನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಪಿ ಪಾತ್ರತಾಂ ಪಾತ್ರಾತ್ವಾದ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಇದರ ಅರ್ಥ ಏನಂತಂದ್ರೆ, ಒಂದು ಪ್ರಾಪರ್ ಆದ ವಿದ್ಯೆ ಪಡ್ಕೊಳ್ಳೋದ್ರಿಂದ ವಿನಯ ಬರುತ್ತೆ. ಒಬ್ಬ ಮನುಷ್ಯನ ವಿನಯಶೀಲನಾಗಿ ವರ್ತಿಸೋದ್ರಿಂದ ಅವನಿಗೆ ಯಾವುದೇ ಒಂದು ಕಾರ್ಯನಿರ್ವಹಿಸಲು ಅರ್ಹತೆ ಬರುತ್ತೆ. ಅರ್ಹತೆ ಬರೋದಂದ್ರೆ ಏನು? ನೀವೀಗ ಇಲ್ಲಿ ಡಿಗ್ರಿ ಮಾಡ್ಲಿಕ್ಕೆ ಬಂದಿದ್ದೀರಿ, BA ಓದ್ಲಿಕ್ಕೆ ಬಂದಿರಿ, BCom ಓದ್ತೀರಿ. ನೀವು ಮುಂದೆ ಏನಾಗ್ಬೇಕು ಅನ್ನುವಂತಹ ಗುರಿಯನ್ನ ಈಗ ಇಟ್ಕೊಂಡು ಓದಿ ಅದಕ್ಕೆ ತಕ್ಕನಾಗಿ ನೀವು ಅಧ್ಯಯನ ಮಾಡಿದ್ರೆ ಅಲ್ಲಿ ನಿಮಗೊಂದು ಅರ್ಹತೆ ಬರುತ್ತೆ. ಮುಂದೆ ಏನಾಗ್ಬೇಕು ಅನ್ನುವಂತ ಒಂದು ಗುರಿ ತಲುಪೋಕೆ ಒಂದು ಅರ್ಹತೆ ಬರುತ್ತೆ. ಆ ಅರ್ಹತೆ ಪಡ್ಕೊಂಡು ಒಂದು ಉದ್ಯೋಗವನ್ನ ಪಡ್ಕೊಂಡಾಗ ಆಟೋಮೆಟಿಕ್ ಆಗಿ ಸಂಪತ್ತು ನಿಮ್ಮನ್ನ ಅರಷ್ಟು ಬರುತ್ತೆ. ಸಂಪತ್ತಿರುವಂತಹ ಎಲ್ಲಾ ವ್ಯಕ್ತಿಗಳು ಅರ್ಹರಾಗ್ತಾರ? ಇಲ್ಲ. ನಿಮ್ಮ ಒಂದು ಒಳ್ಳೆಯ ವಿದ್ಯೆಯನ್ನ ಪಡ್ಕೊಂಡಾಗ ಮಾತ್ರ ಆ ಸಂಪತ್ತನ್ನ ಎಲ್ಲಿ ವಿನಿಯೋಗಿಸಬೇಕು ಅನ್ನುವಂತ ನಿಮಗೆ ಜ್ಞಾನ ಬರುತ್ತೆ. ಸಂಪತ್ತು ಬಂದಾಗ ಆಟೋಮೆಟಿಕ್ ಆಗಿ ಧರ್ಮ ಕೂಡ ನಿಮ್ಮನ್ನ ಹಿಂಬಾಲಿಸುತ್ತೆ. ಧರ್ಮ ಅಂದ್ರೆ ನಾನು ಹೇಳ್ತಾ ಇರೋದು ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಬಗ್ಗೆ ಅಲ್ಲ. ರೈಟಿಯಸ್ನೆಸ್, ಸನ್ಮಾರ್ಗಕ್ಕೆ ನಮ್ಮ ಭಾಷೆಯಲ್ಲಿ ಧರ್ಮ ಅನ್ನುತ್ತಾರೆ. ಧರ್ಮ ಅನ್ನೋದು ಆಮೇಲೆ ಡೈಲ್ಯೂಟ್ ಆಯ್ತು, ಅದು ಬೇರೆ ಮಾತು. ಆ ಧರ್ಮವನ್ನು ನಿಮ್ಮ ಆ ರೈಟಿಯಸ್ನೆಸ್ ಹುಡುಕಾಡ್ಕೊಂಡು ನಿಮ್ಮನ್ನ ಬಂದಾಗ ನಿಮಗೆ ಶಾಶ್ವತವಾದಂತಹ ಸುಖ ಸಿಗುತ್ತೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಈ ಪ್ರತಿಯೊಬ್ಬ ಶಿಕ್ಷಣ ಪಡ್ಕೊಂಡಿರುವಂತಹ ವ್ಯಕ್ತಿ, ಪ್ರತಿಯೊಬ್ಬ ಅಕ್ಷರ ಬಲ್ಲಂತಹ ವ್ಯಕ್ತಿ ಎಲ್ಲರೂ ಯೋಗ್ಯರಾಗಲ್ಲ. ಅವರನ್ನೆಲ್ಲ ನೀವು ಅರ್ಹರು ಅನ್ನಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಶಿಕ್ಷಣಕ್ಕೂ ಮತ್ತು ವಿದ್ಯೆಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನೀವು ಒಂದು ಅತ್ಯಂತ ಒಳ್ಳೆಯ ವಿದ್ಯೆಯನ್ನ ಪಡ್ಕೊಡ್ರಿ. ನೀವು ಯಾವುದೇ ಒಂದು ಗುರಿ ಮುಟ್ಲಿಕ್ಕೆ, ಗುರಿ ಇಲ್ಲದ ಜೀವನ ಏನಾಗುತ್ತೆ ಹೇಳ್ರಿ? ಹೆಡ್ಲೈಟ್ ಇರೋ ಲಾರಿ ಇದ್ದಂಗ, ಯಾವ ಕಡೆ ಹೋಗ್ಬೇಕಾದ್ರೂ ಬುದ್ಬೋದು. ಅದಕ್ಕೆ ಗುರಿ ಇರ್ಲಾರ್ದೆ ನೀವು ಇಲ್ಲಿ ಬಂದಿದ್ದೀನಿ ಅಂದ್ರೆ ಮೊದಲು ನಿಮ್ಮ ಜೀವನಕ್ಕೆ ನೀವು ಏನಾಗ್ಬೇಕಾಗಿದೆ ಅನ್ನುವಂತ ಗುರಿಯನ್ನ ದೃಢಪಡಿಸ್ಕೊಡ್ರಿ. ಅಂದಾಗ ಮಾತ್ರ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. 2025-26ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನ ನಮ್ಮ ದ್ವಿತೀಯ ಹಾಗೂ ತೃತೀಯ ವರ್ಷದ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವನ್ನ ಆಹ್ವಾನ ಅನ್ನೋ ಒಂದು ಹೆಸರಿನೊಂದಿಗೆ ವಿದ್ಯಾರ್ಥಿಗಳನ್ನ ಸಂಸ್ಥೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಏನು ನಾವು ಸಂಸ್ಥೆಯನ್ನ 2007-8ರಿಂದ ಪ್ರಾರಂಭ ಮಾಡ್ಕೊಂಡ್ಬಂದು ಸಾಕಷ್ಟು ಏಳಿಗೆಗಳಿಗೂ ಹಾಗೂ ವಿಭಾಗಗಳಲ್ಲಿ ನಮ್ಮ ಸಂಸ್ಥೆಯನ್ನ ದಾಪುಗಾಲು ಹಾಕ್ತಾ ಬಂದಿದೆ. ಸಂಸ್ಥೆ ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿಯವರ ಕೃಷಿ ಋಷಿ ಕಲ್ಮಠ ಶಿವಯೋಗಿ ಪ್ರೌಢಶಾಲೆಯ ಆವರಣದಲ್ಲಿ ಅವರ ಜೊತೆಗೆ ನಾವು ತಾಂತ್ರಿಕ ಮಹಾವಿದ್ಯಾಲಯವನ್ನ ಏನು ಪ್ರಾರಂಭ ಮಾಡಿದ್ವಿ. ಮುಂಬರುವ ವರ್ಷಗಳಲ್ಲಿ ಪದವಿ ಪೂರ್ವ, ಪದವಿ ಹಾಗೂ ಟೀಚರ್ ಎಜುಕೇಶನ್ B.Ed ಶಿಕ್ಷಣ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಿ ಸಾಕಷ್ಟು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನ ಹಾಗೂ ಒಳ್ಳೆಯ ಭವಿಷ್ಯವನ್ನ ರೂಪಿಸುವಂತ ವಿದ್ಯಾರ್ಥಿಗಳನ್ನ ಈ ಸಂಸ್ಥೆ ಕೊಡ್ತಾ ಬಂದಿದೆ. ಅದರ ಜೊತೆಗೆ
ಈ ಸಾಲಿನಿಂದ 2025-26ನೇ ಸಾಲಿನಿಂದ ನಾವು ಈ ಭಾಗದ ವಿದ್ಯಾರ್ಥಿಗಳಿಗೆ ಏನು ಈ ಭಾಗದ ಕಾಟಗಿ, ಕನಿಗಿರಿ, ಸಿಂಧನೂರು ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಾಂತರ ಭಾಗದ ರೈತರ ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲ ಆಗಲಂತ ಕಾನೂನು ಮಹಾವಿದ್ಯಾಲಯವನ್ನು ಸಹ ನಾವು ಪ್ರಾರಂಭ ಮಾಡಿ ಈ 2025-26ನೇ ಶೈಕ್ಷಣಿಕ ಸಾಲಿನಿಂದ ನಮ್ಮ ಶಾಲಾ ತರಗತಿಗಳು ಸಹ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಹಾಗೂ PCI ನ ಪರ್ಮಿಷನ್ಗಳ ಜೊತೆಗೆ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನೀವು ಪದವಿ ಹಾಗೂ ಪದವಿ ಪೂರ್ವ ಏನು ಈ ಘಟ್ಟಕ್ಕೆ ನಮ್ಮಲ್ಲಿ ಪ್ರವೇಶಾತಿಯನ್ನ ಪಡೆದಿದ್ದೀರಿ. ನಿಮ್ಗೆ 4-5 ವಿಚಾರಗಳನ್ನ ನಾನು ಹೇಳ್ತಾ ಬರ್ತೇನೆ. ಯಾಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನಾಗಿ ಪದವಿ ಏನು PUC ವಿದ್ಯಾರ್ಥಿಗಳಿಗೆ ಈ 2 ವರ್ಷಗಳ ಕಾಲ ಅತ್ಯಂತ ಮುಖ್ಯವಾದಂತ ಘಟ್ಟ ಇರ್ತದೆ. ಇಲ್ಲಿ ನಿಮ್ಮ ಜೀವನವನ್ನ, ಮುಂದಿನ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ನೀವು ಅತ್ಯಂತ ಕಾಳಜಿ ವಹಿಸಿ ನಿಮ್ಮ ಶಿಕ್ಷಣವನ್ನ ಪಡಿಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ, ನಿಮ್ಮ ತಂದೆ ತಾಯಿಯರು ಸಾಕಷ್ಟು ಕಷ್ಟಪಟ್ಟು ವಿದ್ಯಾರ್ಥಿಗಳನ್ನ ಮಾಡಿ ನನ್ನ ಮಕ್ಕಳು ಏನು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು, ಒಂದು ಒಳ್ಳೆಯ ಅತ್ಯಂತ ದೊಡ್ಡ ಹೆಸರನ್ನ ನಮ್ಮ ಕುಟುಂಬಕ್ಕೆ ತರಬೇಕು ಅನ್ನೋ ಒಂದು ಕನಸನ್ನ ಕಟ್ಕೊಂಡು ನಿಮ್ಗೆಲ್ಲ ಇಲ್ಲಿ ಬಂದು ಅಡ್ಮಿಷನ್ ಮಾಡಿಸಿರ್ತಾರೆ. ನೀವು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಪ್ರಾಂಶುಪಾಲರು ಹಾಗೂ ಪ್ರಾಂಶುಪಾಲರ ಜೊತೆಗಿನ ಎಲ್ಲ ಉಪನ್ಯಾಸಕರು ನಿಮ್ಮ ಶೈಕ್ಷಣಿಕ 2 ವರ್ಷಗಳ ಅವಧಿಯಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ಸಂಸ್ಥೆ ಹಾಗೂ ಎಲ್ಲ ಉಪನ್ಯಾಸಕರು, ಸಿಬ್ಬಂದಿಗಳು, ಪ್ರಾಂಶುಪಾಲರು ಸಿದ್ಧರಿರ್ತೇವೆ. ಹಾಗಾಗಿ ನಾವೇನ್ ಕೇಳ್ತಾ ಇದೀವಿ ನಿಮ್ಗೆ ಅಂತಂದ್ರೆ, ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನು ಪಡಿಬೇಕು. ಈ ಶಾಲೆಯ ಆವರಣದಲ್ಲಿ 4-5 ವಿಚಾರಗಳೇನಂತಂದ್ರೆ, ಶಾಲೆ ಕಾಲೇಜಿಗೆ ಸಮಯಕ್ಕೆ ತರಗತಿ ಪ್ರಾರಂಭವಾಗಿಂತ ಮುಂಚೆನೆ 15 ನಿಮಿಷ ನೀವು ಇಲ್ಲಿ ತರಗತಿಗಳಿಗೆ ಪ್ರೆಸೆಂಟ್ ಇರಬೇಕು, ತರಗತಿಗಳಿಗೆ ಕರೆಕ್ಟ್ ಆಗಿ ಅಟೆಂಡ್ ಆಗಬೇಕು. ಈ 2 ವರ್ಷಗಳ ಕಾಲ ನೀವು ನೀಟಾಗಿ ಇಲ್ಲಿ ಚಟುವಟಿಕೆಗಳನ್ನ ಮಾಡ್ಕೊಂತು ಪ್ರತಿಯೊಂದು ಕಾಲೇಜಿನ ಎಲ್ಲ ಆಕ್ಟಿವಿಟಿಗಳಲ್ಲಿ ಭಾಗವಾಗಿ ಒಳ್ಳೆಯ ಫಲಿತಾಂಶವನ್ನ ತೇರ್ಗಡೆ ಹೊಂದಲಿಕ್ಕೆ ಏನ್ ನಿಮ್ಗೆ ಸಹಾಯ ಮಾಡ್ಬೇಕಾಗ್ತದೆ, ಎಲ್ಲ ವಿಚಾರದಲ್ಲೂ ಸಹ ನಾವು ನಿಮಗೆ ಬದ್ಧರಿರ್ತೀವಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇವೆ. ವಿದ್ಯಾರ್ಥಿಗಳೇ, ಪದವಿಯ ಏನು ಪ್ರವೇಶಾತಿಯನ್ನ ಪಡೆದು ಮೊದಲನೇ ವರ್ಷಕ್ಕೆ ನೀವೇನು ಪ್ರವೇಶಾತಿಯನ್ನ ತಗೊಂಡಿದ್ದೀರಿ, ಅವರಿಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತಿದೀವಿ ಅಂತಂದ್ರೆ, ನೀವು ಆಲ್ರೆಡಿ 10+2 ಡಿಗ್ರಿಗಳನ್ನ ಮುಗಿಸಿದಿರಿ. ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕ ಹೆಜ್ಜೆಯನ್ನ ಇಡ್ತಾ ನಿಮ್ಮ ಡಿಗ್ರಿಯನ್ನ ಮಾಡ್ಲಿಕ್ಕೆ ನೀವು ಇಲ್ಲಿ ಬಯಸಿ ಬಂದಿದ್ದೀರಿ. ನಾವು 2015-16ರಿಂದ ನಮ್ಮಲ್ಲಿ ಪದವಿ ಮಹಾವಿದ್ಯಾಲಯ ಪ್ರಾರಂಭವಾಗಿದೆ. ಸಂಸ್ಥೆ ಅಲ್ಲಿಂದ ಇಲ್ಲಿವರೆಗೆ ನಾವು ಮೊಟ್ಟ ಮೊದಲನೇ ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ರ್ಯಾಂಕ್ಗಳನ್ನ ತೆಗೆದುಕೊಂಡು ನಮ್ಮ ಸಂಸ್ಥೆ ಒಳ್ಳೆಯ ಹೆಸರನ್ನ ವಿಶ್ವವಿದ್ಯಾಲಯದಲ್ಲಿ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಈ ಮುಂಬರುವ ನಿಮಗೂ ಸಹ ಏನು ರ್ಯಾಂಕ್ಗಳು ಬರುವ ರೀತಿಯಲ್ಲಿ ನಮ್ಮ ಉಪನ್ಯಾಸಕರು ನಿಮಗೆ ವಿದ್ಯಾರ್ಜನೆಯನ್ನ ಮಾಡಿಕೊಡ್ತಾರೆ. ಅದರ ಜೊತೆಗೆ ಏನು ಕೌಶಲ್ಯ ಆಧಾರಿತ ಶಿಕ್ಷಣವನ್ನ ಕಲಿಯುವುದು ಅತ್ಯಂತ ಮುಖ್ಯವಾಗಿರ್ತದೆ. ಯಾಕಂತಂದ್ರೆ ಈಗಿನ ಸೊಸೈಟಿಯಲ್ಲಿ ನಿಮ್ಮ ಪಠ್ಯದ ಜೊತೆಗೆ ಪಠ್ಯೇತರ ಏನು ಶೈಕ್ಷಣಿಕ ಆಕ್ಟಿವಿಟಿ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಏನಿರ್ತದೆ ಅದು ಅತ್ಯಂತ ಮುಖ್ಯವಾಗಿರ್ತದೆ. ಹಾಗಾಗಿ ಅದರ ನಿಮ್ಮ ಪಠ್ಯದ ಜೊತೆಗೆ ಏನು ನೀವು 3 ವರ್ಷಗಳ ಅವಧಿಯಲ್ಲಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಗಳಿಗೆ ನಾವು ನಿಮ್ಗೆ ಅತಿ ಹೆಚ್ಚು ಒತ್ತು ಕೊಟ್ಟು, ನೀವು ಮುಗಿಸಿದ ನಿಮ್ಮ ಪದವಿ ಮುಗಿದ ಕೂಡಲೇ ನಿಮ್ಮ ಆಸಕ್ತಿ ಅನುಸಾರ ಏನು ಹೈಯರ್ ಎಜುಕೇಶನ್ ಗಳಾಯ್ತು, ಇಲ್ಲ ನೀವು ನೌಕರಿಯನ್ನ ಬಯಸಿ ಹೋಗೋದಾಯ್ತು ಅಂತಂದ್ರೆ ಆ ವಿಚಾರದಲ್ಲಿ ಸಂಸ್ಥೆ ನಿಮ್ ಜೊತೆಗೆ ಯಾವಾಗ್ಲೂ ಸಿದ್ಧರಿರ್ತದೆ. ಹಾಗಾಗಿ ಈ 3 ವರ್ಷಗಳ ಕಾಲ ಸಹ ನೀವು ಅತ್ಯಂತ ಕಾಳಜಿಯ ವಹಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ತೆಗೆದುಕೊಂಡು ಒಳ್ಳೆಯ ಫಲಿತಾಂಶವನ್ನು ತೆಗೆದುಕೊಳ್ಬೇಕು ಅಂತಂದು ನಿಮ್ಗೆಲ್ಲರಿಗೂ ನಾನು ಶುಭವನ್ನ ಆಚರಿಸ್ತೇನೆ. ಒಂದು ಪರಿಕಲ್ಪನೆ ಇಲ್ಲ, ಪೊಲೀಸ್ ಅಂತ ಇರ್ತಾರೆ, ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈಗಿಂದು ಕಾನೂನು ಎಲ್ಲ ನೋಡಿದ್ರೆ ಸ್ವಲ್ಪ ಲೇಬಲಿಟೀಸ್ ಜಾಸ್ತಿ ಆಗಿದೆ. ಮುಂಚೆ ಆದ್ರೆ ಬಹಳ ಸ್ಟ್ರಿಕ್ಟ್ ಇತ್ತು, ಇವಾಗೆಲ್ಲ ಸ್ವಲ್ಪ ರಾಜಕೀಯ ಎಂಟ್ರ್ ಆಗಿ ಸ್ವಲ್ಪ ಕಾನೂನುಗಳ ಲೂಸ್ ಆಗ್ಬಿಟ್ಟದೆ. ಹಂಗಾಗಿ ಈಗೆಲ್ಲ ಯುವತಿಯರು ಎಲ್ಲರೂ ಸ್ವಲ್ಪ ಈಗ ಒಂಥರ ಏನಾಗಿದೆ, ಅವ್ರಿಗೂ ಫ್ರೀಡಮ್ ಸಿಕ್ಕಂಗೆ ಆಗ್ಬಿಟ್ಟಿದೆ. ಏನ್ ಮಾಡ್ತಾರೆ ಬಿಡ ಪೊಲೀಸರು, ಏನ್ ಮಾಡ್ತಾರೆ ಬಿಡ ಅಂತ. ಬಟ್ ಹಂಗ ಅನ್ಕೋಬೇಡಿ. ಸೊ ಈಗಾದ್ರೂ ಕಾನೂನು ಅಷ್ಟೇ ಸ್ಟ್ರಿಕ್ಟ್ ಇದೆ. ಈಗ ಮೊದಲಾದ್ರೆ ಹೊಡಿತಿದ್ರು, ಇವಾಗ ಹೊಡೆಯೋದಿಲ್ಲ, ಕೇಸ್ ಮಾಡ್ಬಿಡ್ತಾರೆ. ಕೇಸ್ ಮಾಡಿದ್ರೆ ಮುಗಿದೋಯ್ತು, ಕೋರ್ಟು ಕಚೇರಿ ಬೇರೆ ಕೆಲಸನೂ ಬರೋದಿಲ್ಲ. ಸೊ ಹಂಗಾಗಿ ಈಗಿನ ಕಾನೂನು ಅಡಿಯಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಇರಿ. ಸೊ ಕಾಲೇಜ್ ಅಂದ ತಕ್ಷಣ ಹುಡುಗಾಟ ಎಲ್ಲ ಇರುತ್ತೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಕೂಡ ಲಾಸ್ಟ್ ಬೆಂಚ್ ಸ್ಟೂಡೆಂಟೇ. ಸೊ ಏನು ನಾನು ಆಕ್ಚುಲಿ ಓದೋದು ಇಂಜಿನಿಯರಿಂಗು, ಬಟ್ ನಮ್ಮ ತಂದೆಯವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆಗಿದ್ರು ಗಂಗಾವತಿ ಟೌನ್ ಪೊಲೀಸ್ ಠಾಣೆಯಲ್ಲಿ.
ಸೊ ಅವ್ರು ತುಂಬಾ ಪ್ರಯತ್ನ ಮಾಡ್ತಾ ಇದ್ರು ನಾನು PSI ಆಗ್ಬೇಕಂತ ಹೇಳಿ ಅವರು. ಸೊ ಅವ್ರು ಹೆಡ್ ಕಾನ್ಸ್ಟೇಬಲ್ ಆದ್ರು, ಮತ್ತೆ ಇನ್ ಸರ್ವಿಸ್ ಅಲ್ಲಿ PSI ಎಕ್ಸಾಮ್ ಕೊಟ್ಟಾಗ ಅವ್ರು ಬಂದ್ರು. ಬಟ್ ಅನಿವಾರ್ಯ ಕಾರಣಗಳಿಂದ ಅವ್ರು PSI ಆಗಲಿಲ್ಲ. ಸೊ ನಾನು ಇಂಜಿನಿಯರಿಂಗ್ ಮುಗಿಸಿ 1 ವರ್ಷ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಮ್ಮ ಫಾದರ್ ನಾನು ಅಲ್ಲಿ ಏನ್ ಮಾಡ್ತೆ ಪಾಪ PSI ಆಗಿದ್ರು. ನಾನು ಏನ್ ಪ್ರಪಂಚ PSI ಏನ್ ಮಾಡೋದಿಲ್ಲ, ಆರಾಮಿದ್ದೀನಿ. ಆಗಿಂದ ಟೈಮಲ್ಲಿ ನನಗೊಂದು 4 ಲಕ್ಷ 5 ಲಕ್ಷ ಪ್ಯಾಕೇಜ್ ಇತ್ತು ಒಂದು 10 ವರ್ಷದಿಂದ. ಸೊ ಈಗಿದ್ರೆ ಒಂದು 15-20 ಲಕ್ಷ ಇರ್ತಿತ್ತು. ಬಟ್ ನಮ್ಮ ಫಾದರ್ ಇಲ್ಲ ನೀವು PSI ಅಂತೇಳಿ ಕಲೆ ಬಿಟ್ಟು ನಾನು ಬಂದು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ PSI ಅಂದ ತಕ್ಷಣ ಫಸ್ಟ್ ಫಿಸಿಕಲಿ ಫಿಟ್ ಇರಬೇಕು. ಯಾಕಂದ್ರೆ 1.6 ಕಿಲೋಮೀಟರ್ 7 ಮಿನಿಟ್ಸ್ ಅಲ್ಲಿ ಓಡಬೇಕು, ಮತ್ತೆ ಲಾಂಗ್ ಜಂಪ್ ತೆಗಿಬೇಕು, ಹೈ ಜಂಪ್ ತೆಗಿಬೇಕು, ಮತ್ತೆ ಶಾರ್ಟ್ ಪುಟ್ ತೆಗಿಬೇಕು. ಕಣ್ಣು ಕೂಡ ಏನಂತಾರೆ ಕಲರ್ ಬಿಲ್ನೆಸ್ ಇರಬಾರ್ದು, ಕಿವಿ ಕರೆಕ್ಟ್ ಕೇಳಬೇಕು, ಹಾರ್ಟ್ ಅಲ್ಲಿ ಹೋಲ್ ಇರಬಾರ್ದು, ಎಲ್ಲ ಕರೆಕ್ಟ್ ಇರ್ಬೇಕು ಅಂದ್ರೆ PSI ಆಗೋದು. ಸೊ ಫಸ್ಟಿಗೆ ನಾವು ಯಾವತ್ತೂ ಕಾಲೇಜಲ್ಲಿ ಏನು ಅಷ್ಟು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಆದವರಲ್ಲ. ಸೊ ಬಂದು ನಾವು ಫಿಸಿಕಲ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಒಂದು 10-15 ಸಲ ಎಕ್ಸಾಮ್ ಬರ್ದೆ ಈ PSI ಅಲ್ಲಿ. ವಿವಿಧ ತರ PSI, ಸಿವಿಲ್ PSI, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇಂಟೆಲಿಜೆನ್ಸ್, CID, ಆಮೇಲೆ ರಿಸರ್ವ್ ಪೊಲೀಸ್, ಮತ್ತೆ ವೈರ್ಲೆಸ್ PSI ಈ ತರ ಎಲ್ಲ ಇರೋದು. ಸೊ ಇದೆಲ್ಲ ಸೇರಿ ಒಂದು 15 ಸಲ ಎಕ್ಸಾಮ್ ಬರ್ದೆ, ಒಂದು 3 ಸಲ ಇಂಟರ್ವ್ಯೂ ಕೊಟ್ಟೆ. ಸೊ 4ನೇ ಸಲಕ್ಕೆ ನಾನು ಸೆಲೆಕ್ಟ್ ಆದೆ. ಅಂದ್ರೆ ನಾನು ಹೇಳ್ತಾ ಇರೋದೇನು, ನಾನು ಒಟ್ಟು ನನ್ ಏಮ್ ಇತ್ತು ನಾನು PSI ಆಗ್ಲೇಬೇಕಂತ. ಯಾಕಂದ್ರೆ ತಂದೆ ಹೇಳ್ತಾ ಇದ್ದೀನಿ PSI ಆಗ್ಬೇಕು ನನ್ಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಹಂಗೆ ಪ್ರಾಕ್ಟೀಸ್ ಮಾಡಿದೆ. ಒಂದು 15-16 ಸಲ ನಾನು ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ ಏನು ಮಾಡ್ಬೇಕು. ನಾನೇನು ಅನ್ಕೊಂಡೆ ಏಜ್ ಲಿಮಿಟ್ 28 ಇತ್ತು. ಒಂದು ನಾ PSI ಆಗ್ಬೇಕು, ಇಲ್ಲ ನನ್ನ ಏಜ್ ಮುಗಿಬೇಕಂತ ನಾನು ಅನ್ಕೊಂಡಿದ್ದೆ. ಸೊ ಸತತ ಕಠಿಣ ಪರಿಶ್ರಮದಿಂದ ನಮ್ಮ ದೇವರ ಅನುಗ್ರಹ, ನಮ್ಮ ತಂದೆ ತಾಯಿ ಅನುಗ್ರಹದಿಂದ PSI ಆದೆ. ಸೊ ಇವತ್ತು PSI ಆಗಿ ಗಂಗಾವತಿ ಗ್ರಾಮೀಣ ಠಾಣೆ ಬಂದು ನಿಮ್ಗೆ ನಿಂತಿದ್ದೀನಿ. ಸೊ ನಿಮಗೆ ಎದಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವು ಒಂದ್ಸಲ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂತು, ಫೇಲ್ ಆದ್ರಿ ಅಥವಾ ಏನೋ ಆದ್ರೆ ಹಿಂಗ ಆಯ್ತಪ್ಪ ಅನ್ಕೋಬಾರ್ದು. ಮುಂದೆ ಪ್ರಯತ್ನ ಮಾಡ್ಬೇಕಷ್ಟೇ, ಏನ್ ದೊಡ್ಡದಿಲ್ಲ. ಈಗ ಪ್ರಾಣೇಶ್ ಅವ್ರು ಹೇಳ್ತಾರಲ್ಲ, ಯಾವ್ದೋ ಒಂದು ಹುಡುಗ 10th ಒಳಗೆ ಫೇಲ್ ಆಗ್ತಾನಂತ, ಹೋಗ್ತಿರ್ತಾರಂತ, ಬಂದು ಕೇಳ್ತಾರಂತ, ಇದಕ್ಕಪ್ಪ ಹೊಂಟೇನ, ಇಲ್ಲ ನಾನು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿನಿ, ಸಾಯ್ಬೇಕಂತ ಹೊಂಟೇನ ಅಂತ. ಅವಾಗ ನಂತರ ಅಲ್ಲೇ ಮತ್ತೆ ಸತ್ರ ಮತ್ತೆ ಹುಡ್ತೀನಿ, ಮತ್ತೆ ಹುಡ್ದಾಗಿಂದ ಮತ್ತೆ ಬಹಳ ನೋಡಿ 1, 2 ಮತ್ತೆ ಓದ್ಬೇಕಾಗತ್ತ. ಸುಮ್ಮನೆ ಒಂದು ಸಬ್ಜೆಕ್ಟ್ ಪಾಸ್ ಆಗ್ಬಿಡ ಅಂತ ಹೇಳ್ತೇನೆ. ಸೊ ಆ ತರ ಜೀವನದಲ್ಲಿ ಯಾವಾಗಲೂ ಸ್ಫೋಟವಾಗಿರ್ಬೇಕು. ರಿಸಲ್ಟ್ ಬಂದ ತಕ್ಷಣ ಒಬ್ರಿಗೆ ಕಡಿಮೆ ಬಂತು, ಒಬ್ರಿಗೆ ಜಾಸ್ತಿ ಬಂತು ಅನ್ನೋದು ದೊಡ್ಡ ಸಮಸ್ಯೆ. ಪರಿಸ್ಥಿತಿ ಇದೆ ಅಂದ್ರೆ ತಂದೆ ತಾಯಿಯರು ತಮ್ಮ ಮಕ್ಕಳು ಇನ್ನೊಬ್ಬರ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾರೆ. ದಯಮಾಡಿ ಯಾರೇ ಆಯ್ತು, ಯಾವ್ದೇ ಪಾಲಕರಾಯ್ತು, ಯಾವತ್ತೂ ಒಬ್ಬ ಮಗನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ಯಾಕಂದ್ರೆ ಒಬ್ಬೊಬ್ಬರ ಎನರ್ಜಿ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ಬರ ಶಕ್ತಿ ಒಬ್ಬೊಬ್ಬರು ಗೊತ್ತಿರುತ್ತೆ. ಕೆಲವೊಬ್ರು 10th ಅಲ್ಲಿ ಡಲ್ ಇರ್ತಾರೆ, PUC ಅಲ್ಲಿ ಪಿಕಪ್ ಆಗ್ತಾರೆ, PUC ಅಲ್ಲಿ ಇರ್ತಾರೆ, ಡಿಗ್ರಿ ಪಿಕಪ್ ಆಗ್ತಾರೆ. ನಾವೆಲ್ಲ 10th ಅಲ್ಲಿ ಟಾಪ್ ಸ್ಟೂಡೆಂಟ್ಸ್, ಆಮೇಲೆ PUC ಆದ್ಮೇಲೆ ಅದನ್ನ ಅಂತಲ್ಲ ಆ ತರ ಆಗಿದ್ವಿ ನಾವು. ಇಂಜಿನಿಯರಿಂಗು ಎಲ್ಲ ನಾವು ಸ್ವಲ್ಪ ಡಲ್ ಹಾಕೊಂತ ಬಂದ್ವಿ. ನಮ್ ಜೊತೆ ಇದ್ದವರೆಲ್ಲ 10th ಅಲ್ಲಿ ಡಲ್ ಇದ್ರು, PUC ಫುಲ್ ಪಿಕಪ್ ಆದ್ರು, ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಪಿಕಪ್ ಆದ್ರು. ಈಗೆಲ್ಲ ವಿಪ್ರೋ ಕಂಪ್ನಿಲಿ, ಇನ್ಫೋಸಿಸ್ ಕಂಪ್ನಿಲಿ, ಕೆಲವೊಬ್ರು ಗೂಗಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಯಾವುದೇ ಪೇರೆಂಟ್ಸ್ ದಯಮಾಡಿ ಮಕ್ಕಳನ್ನ ಯಾವತ್ತು ಯಾರಿಗೂ ಕಂಪೇರ್ ಮಾಡಬೇಡಿ. ಸೊ ನೀವು ಮುಂದೆ ಕೂಡ ನೀವು ಕೂಡ ಪೇರೆಂಟ್ಸ್ ಆಗಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮುಂದೆ ನೀವು ಕೂಡ ಪೇರೆಂಟ್ಸ್ ಆಗಲ್ಲ. ಸೊ ಯಾವತ್ತು ಯಾವ ಮಕ್ಕಳನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ಅವ್ರಿಗಿರುತ್ತೆ ದೇವ ಅವ್ರವ್ರ ವಿಚಾರ ಶಕ್ತಿ ಅವರೇ ಕೊಟ್ಟಿರ್ತಾನೆ. ಈ ಬೆಕ್ಕಿಗೆ ಏನ್ ವಿಚಾರ ಶಕ್ತಿ ಕೊಟ್ಟಿರ್ತಾನೆ ಅದು ಅದಕ್ಕೆ ಇರುತ್ತೆ, ನಾಯಿಗೆ ಏನ್ ಕೊಟ್ಟಿರ್ತಾರೆ ನಾಯಿಗೆ ಇರುತ್ತೆ, ಕುದುರೆಗೆ ಏನ್ ಕೊಟ್ಟಿರ್ತಾರೆ ಎಲ್ಲರೂ ಒಂದೇ ತರ. ಯಾಕಂದ್ರೆ ನಮ್ಮ ಲೈಫ್ಗಳು ಸಮಾನ. ಸೊ ಆಮೇಲೆ ಈಗಿನ ಹುಡುಗರು ಸ್ವಲ್ಪ ದಾರಿ ತಪ್ಪೋದು ಜಾಸ್ತಿ ಆಗ್ತದೆ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲರೂ ಎಲ್ಲ ಹಾಡು ಫಿಲಮ್ಗಳನ್ನ ನೋಡಿ ಅದ್ರ ತರನೇ ಮಾಡೋದು, ಎಷ್ಟು ತರನೇ ಗಡ್ಡ ಬಿಡೋದು, ಎಷ್ಟು ತರನೇ ಹೇರ್ ಸ್ಟೈಲ್ ಬಿಡೋದು, ಅವೆಲ್ಲ ಮಾಡಿ. ಬಟ್ ಏನು ನಿಮ್ದು ಒಂದು ತಲೆಗಿರಬೇಕು. ಒಬ್ಬ ಬಡ ರೈತನ ಮಗ, ಯಾಕಂದ್ರೆ ಎಲ್ಲ ಶ್ರೀಮಂತರ ಮಕ್ಕಳು ಅಂತ ಇಲ್ಲಿ ಬಂದಿರಲ್ಲ, ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಬಡ ರೈತರ ಮಕ್ಕಳು ಇರ್ತಾರೆ ಅನ್ನೋದೇ ಒಂದು ಮನೆ ನಂಬಿಕೆ. ಸೊ ನಿಮ್ ತಂದೆ ತಾಯಿ ಎದುರು ಕಳ್ಸಿರ್ತಾರೆ, ನನ್ನ ಮಗ ಚೆನ್ನಾಗಿ ಓದ್ಲಪ್ಪ ಅಂತ ಕಳ್ಸಿರ್ತಾರೆ. ಈಗ ನಾವು ಧಾರವಾಡಲ್ಲಿ PSI ಎಕ್ಸಾಮಿಗೆ ಓದ್ತಾ ಇದ್ವಿ. ನಮ್ಗೆಲ್ಲ ಏನಿತ್ತು ತಲೆಯಲ್ಲಿ PSI ಆಗ್ಬೇಕಂತ. ನನ್ನ ಜೊತೆ ಗಂಗಾವತಿ ಒಂದಿಬ್ರು 3 ಹುಡುಗರು ಬಂದಿದ್ರು. ಅವ್ರ ತಂದೆ ತಾಯಿ ಪಾಪ ಗೌರ್ಮೆಂಟ್ ಕಾಲೇಜ್ ಲೆಕ್ಚರ್ ಇದ್ರು, ತಿಂಗಳ ದುಡ್ಡು ಹಾಕ್ತಾ ಇದ್ರು. ಇವನಿಲ್ಲ ಆರಾಮ ಒಂದು R15 ಬೇಕ್ ತೊಗೊಂಡಿದ್ದ, ಅಲ್ಲಿ ಸುತ್ತು ಇಲ್ಲಿ ಸುತ್ತು, ಆ ಫಿಲಮ್ಗೆ ಹೋಗು ಈ ಫಿಲಮ್ ಹೋಗು, 108 ಚಟಗಳು. ಅಪ್ಪ ತಂದೆ ತಾಯಿ ಗೊತ್ತಿಲ್ಲ. ನಾನ್ PSI ಆದ್ಮೇಲೆ ಹೋದ್ಮೇಲೆ ನಮ್ಮ ಮಗ ನೋಡಪ್ಪ ಕಷ್ಟಪಡಕ್ಕಂತಾನೆ ಆಗ್ತಾರಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ನು ಏನ್ ಮಾಡ್ತಿದ್ದಾನಂತ. ಅವನಿಗೆ ಅವ್ರ ತಂದೆ ತಾಯಿ ಗೊತ್ತಿಲ್ಲ, ಯಾಕಂದ್ರೆ ಒಂದಿನ ಅಲ್ಲಿ ಬಂದಿಲ್ಲ. ಅವರು ನನ್ನ ನೋಡಿದ್ಮೇಲೆ ಪಾಪ ನಮ್ಮ ಮಗನು ಕಷ್ಟಪಡ್ತಿದ್ದಾನೆ ಆಗ್ತಿಲ್ಲ ಅಂತ. ಬಟ್ ನಾನು ಯಾಕೆ ಅವ್ರಿಗೆ ಹೇಳಿ ದುಃಖ ಮಾಡ್ಬೇಕಂತ, ಹೌದಂತ ನಾವು ಕಷ್ಟಪಡ್ತಿದ್ದಾನೆ ಇವತ್ತು ಆಗೋಣ ಅಂತ. ಇನ್ನೂರ್ಗೂ ಆಗಿಲ್ಲ ಅವನು. ಸೊ ಇನ್ನೂರ್ಗೂ ಹಂಗೆ ಹನ್ನೆರಡು ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದು ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಮುಖ್ಯ ಘಟ್ಟ ಅಂತಂದ್ರೆ ಟೀನೇಜ್ ಅಂದ್ರೆ 13ರಿಂದ
19 ವಯಸ್ಸಿನಲ್ಲಿ ಆಗುವ ಅನುಭವವನ್ನ ವಿದ್ಯಾರ್ಥಿಗಳು ಎಂಜಾಯ್ ಮಾಡಬೇಕು. ಅಂದ್ರೆ ಈ ವಯಸ್ಸಲ್ಲಿ ಏನ್ ಮಾಡ್ಬೇಕು, ವಿದ್ಯಾಭ್ಯಾಸದ ಜೊತೆಗೂ ಕೂಡ ತಾವು ಈ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಾವು ಚಿಕ್ಕವರಿದ್ದಾಗ ಬಹಳಷ್ಟು ಆಟೋಟಗಳಿದ್ವು. ಎಂತ ಆಟೋಟಗಳಿದ್ವಪ್ಪ ಅಂದ್ರೆ ಕಬಡ್ಡಿ ಆಡ್ತಾ ಇದ್ವಿ, ಅದ್ರ ಜೊತೆಗೂ ಕೂಡ ಈಗ ಹೇಳಿದ್ರು ಅಬ್ಜಾ ಅಂತಿದ್ರು, ಅಬ್ಜಾ ಆಡ್ತಾ ಇದ್ವಿ, ಲಗೋರಿ ಆಡ್ತಾ ಇದ್ವಿ, ಆಮೇಲೆ ರನ್ನಿಂಗ್ ರೇಸ್ ಇರ್ತಾ ಇತ್ತು. ಈ ಎಲ್ಲ ಕಾರ್ಯಕ್ರಮಗಳನ್ನ ಅವಾಗ ಆಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ನಮ್ಗೆ ದೈಹಿಕವಾಗಿ, ಮಾನಸಿಕವಾಗಿ ನಾವು ಸದೃಢರಿದ್ವಿ. ಈಗ ಏನಾಗಿದೆಪ್ಪ ಅಂದ್ರೆ ಎಲ್ಲ ಈ ವಯಸ್ಸಿನ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬೀಳಲಿಕ್ಕೆ ಕಾರಣ ಆಗಿದೆ. ದುಶ್ಚಟಕ್ಕೆ ಬಿದ್ದ ನಂತರ ಏನಾಗಿದೆ, ಈ ವಯಸ್ಸಿನಲ್ಲಿ ದುಶ್ಚಟಕ್ಕೆ ಬಿದ್ದು ತಮ್ಮ ಆಯುಸ್ಸನ್ನ ಕಡಿಮೆ ಮಾಡ್ಕೊಂತ ವಿದ್ಯಾರ್ಥಿಗಳು ಬರ್ತಾ ಇರೋದು ಈಗಿನ ವರದಿಗಳಲ್ಲಿ ನಾವು ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳೇ, ನಾನು ಹೇಳೋದು ಇಷ್ಟೇ, ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ನಗರ ವಿದ್ಯಾರ್ಥಿಗಿಂತ ಮೇಲ್ಗೈಯನ್ನ ಸಾಧಿಸಬೇಕು, ಎಲ್ಲದರಲ್ಲೂ ಮೇಲ್ಗೈ ಸಾಧಿಸಬೇಕು. ಯಾಕಪ್ಪ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಕಮ್ಯುನಿಕೇಶನ್ ಕಡಿಮೆ ಇರುತ್ತೆ ಅಂತ ನಾವೆಲ್ಲ ನೋಡಿರ್ತೀವಿ. ಸ್ಕಿಲ್ಸ್ ಗಳಿರಲ್ಲ, ಕೌಶಲ್ಯಗಳು ಕಡಿಮೆ ಇರುತ್ತೆ. ಆದ್ರೆ ಇವೆಲ್ಲ ಸ್ಕೂಲ್ಗಳಲ್ಲಿ ಕೌಶಲ್ಯಗಳನ್ನ ನೀವು ಅರ್ಥಕೊಳ್ಬೇಕು. ಹೇಗೆ ಅರ್ಥಕೊಳ್ಬೇಕು? ಇಂಗ್ಲಿಷ್ ಕಮ್ಯುನಿಕೇಶನ್ ಕಲಿಯುವುದ್ರ ಮುಖಾಂತರ ಹಾಗೂ ಬೇರೆ ಬೇರೆ ರೀತಿಯ ಆಟೋಟಗಳನ್ನ ಮಾಡುವುದ್ರ ಮುಖಾಂತರ, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳನ್ನ ನೀವು ಕಲಿಯೋದ್ರ ಮುಖಾಂತರ ನೀವು ಕೂಡ ಬೇರೆಯವರಿಗೆ, ನಗರ ವಿದ್ಯಾರ್ಥಿಗಳಿಗೆ ಪ್ರತಿಸ್ಪರ್ಧಿಗಳಾಗಿ ಬೆಳಿಬೇಕು ಅಂತೇಳಿ ನಾನು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಅನಿಸಿಕೆಗಳನ್ನ ಹೇಳ್ತಾ ಇದ್ದೆ. ಯಾಕಂದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 2009ರಿಂದ 2025 ಸರಿಸುಮಾರು ಬರೇ ಪಾಲಿಟೆಕ್ನಿಕಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಹೋಗಿದ್ದಾರೆ. ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು PWD ಅಲ್ಲಿ JE ಆಗಿದ್ದಾರೆ, ಆಮೇಲೆ ಮೈನರ್ ಇರಿಗೇಷನ್ ಅಲ್ಲಿ ಕೂಡ JE ಆಗಿದ್ದಾರೆ. ತಾವೇ ಸ್ವಾವಲಂಬಿಗಳಾಗಿ ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಅದಲ್ಲದೆ ಸರ್ಕಾರಿ ಹುದ್ದೆಗಳಲ್ಲದೆ ಪ್ರೈವೇಟ್ ಈ ಜಿಂದಾಲ್ಗಳಲ್ಲಿ, ಸ್ನೈಡರ್ಗಳಲ್ಲಿ, ದೊಡ್ಡ ದೊಡ್ಡ ಕಂಪ್ನಿ MSPL ಕಂಪ್ನಿಗಳಲ್ಲಿ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ. ನೀವು ಕೂಡ ಅದೇ ಮಾದರಿಯನ್ನ ದಾಪುಗಾಲನ್ನ ಹಾಕ್ರಿ. ಅದ್ರ ಜೊತೆಗೂ ಕೂಡ ಈಗಾಗಲೇ ಹೇಳಿದ್ರು ನಮ್ಮ ನಾಗರಾಜ್ ಕೊಟಗಿ ಸರ್ ಅವರು ಹೇಳಿದ್ರು, ಸತತ ಪ್ರಯತ್ನ ನಿಮ್ಮ ಜೀವನದ ಗೆಲುವಿಗೆ ಮುಖ್ಯ ಹಾದಿ ಅಂತ ಹೇಳಿದ್ರು. ನೀವು ಕೌಶಲ್ಯ ವೃದ್ಧಿಯ ಜೊತೆಗೂ ಕೂಡ ನೀವು ಸ್ವಾವಲಂಬಿಗಳಾಗಿ ಬೆಳಿಬೇಕು. ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಸಿಗುತ್ತೆ ಅಂತೇಳಿ ಯಾವ ಸರ್ಕಾರ ಕೂಡ ನಿಮಗೆ ಆಶ್ವಾಸನೆಯನ್ನು ಕೊಡೋದಿಲ್ಲ. ನಾವು ಸ್ವಾವಲಂಬಿಗಳಾಗಿ ಬದುಕಬೇಕು. ನಮ್ಮ ಕಾಲಲ್ಲಿ ನಾವು ಬೆಳಿಬೇಕು ಅಂದ್ರೆ ನಾವು ಸ್ವಂತ ಉದ್ಯೋಗಗಳನ್ನ ನಾವು ಕಟ್ಟಿಕೊಂಡಲ್ಲಿ ಮಾತ್ರ ನಾವು ಸ್ವಾವಲಂಬಿಗಳಾಗ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹಿತಾಂಶಗಳನ್ನ